OBC ಪ್ರದೀಪ್ ಅವರು ನಾನು ಒಬ್ಬ OBC ಅವನು ಅವ್ನು ಬಂದು ಮದೋಣ ನಾನು ಏನು ಮಾಡಬೇಕು ಅಂತೇಳಿ ಕಣ್ಣಲ್ಲಿ ನೀರು ಹಾಕಿದಾಗ ನಾನು ಫಸ್ಟ್ ಹೇಳಿದ್ದು ಬಿಡಪ್ಪ ನೋಡಪ್ಪ ಉತ್ತರ ನಮಗೆಲ್ಲರಿಗೂ ಹಿರಿಯರಿದ್ದಾರೆ ಸಿದ್ದರಾಮಯ್ಯ ಸಾಹೇಬ್ರ ಹತ್ರ ಹೋಗೋಣ ನಾಳೆ ನೀ ಫಸ್ಟ್ ಬಾ ನೀನು ಇಲ್ಲ ನಾನು ಎಲ್ಲ ಔಟ್ ಆಫ್ ಸ್ಟೇಷನ್ ಹೋಗೋದಿದ್ದ ನೀ ಕ್ಯಾನ್ಸಲ್ ಮಾಡು ಒಂದೇ ಫ್ಲೈಟ್ನ ನೀ ಕ್ಯಾನ್ಸಲ್ ಮಾಡು ಫಸ್ಟ್ ಅಲ್ಲಿ ಬರಬೇಕು ಅಂತ ಬಂದ ತಕ್ಷಣ ಏನಾಯಿತು ಮೊನ್ನೆನೂ ಮಾತಾಡಿದ್ದಾರೆ ಬಟ್ ಅವನಿಗೆ ದುಃಖ ತಡೆಯೋಕ್ಕಾಗಲಿಲ್ಲ ಅವನಿಗೆ ಸ್ಟಾರ್ಟಿಂಗಲ್ಲೇ ಫ್ಯಾಮಿಲಿ ಬಗ್ಗೆ ಮಾತಾಡ್ಕೊಂಡ್ಬಿಟ್ಟ ಅವನು ಏನೋ ಕಷ್ಟಪಟ್ಟು ಬಂದಿದ್ದಾನೆ ಏನೋ ಹ್ಯೂಬ್ಲೊಟ್ ಎಂಥದ್ದು ವಾಚ್ ಬಗ್ಗೆ ಸಿದ್ದರಾಮಯ್ಯವ್ರ ಬಗ್ಗೆ ಮಾತಾಡಿದ್ರು ಹಾಗೆ ಕುಮಾರಸ್ವಾಮಿಯವ್ರ ಬಗ್ಗೆ ಮಾತಾಡಿದ್ರು ಮಾತು ಬೇಡ ಅಂದರೆ ಬಡಿ ಉತ್ತರ ಕೊಡೋಕ್ಕೆ ಇಷ್ಟ ಇಲ್ಲ ಅಂದರೆ ಅದಕ್ಕೆ ಜನರನ್ನು ಕಳಿಸಿ ನಾನು ಅದೇ ಹೇಳಿದ್ನಲ್ಲ ಈ ಥರ ಯಡಿಯೂರಪ್ಪವ್ರ ಬಗ್ಗೆ ಮಾತಾಡಿ ಪಕ್ಕ ಕೂತ್ಕೊಳ್ತಕ್ಕಂಥದ್ದು ನಾವು JDS ಅಲ್ಲಿದ್ದೆ ನಾವು ವಿರೋಧವಾಗಿ ಕಾಂಗ್ರೆಸ್ಸಿಗೆ ಪೊಲಿಟಿಕಲಿ ಮಾತಾಡಿರ್ತೀವಿ ವ್ಯಕ್ತಿಗತವಾಗಿ ಯಾವತ್ತೂ ಕೂಡ ಮತ್ತು ಫ್ಯಾಮಿಲಿ ಬಗ್ಗೆ ಮಾತಾಡೋದಿದೆಯಲ್ಲ ಅದು ನಮ್ಮ ಸಭ್ಯತೆ ಅಲ್ಲ ಆಮೇಲೆ ನಾವು ಏನು ಉದಾಹರಣೆ ಕೊಡ್ತೀವಿ ನಮಗೆ ಮತ ಹಾಕಿ ಕಳಿಸಿದಾರಲ್ಲ ಅವನು ಯಾವತ್ತೂ ನನಗೆ ಬರೀ ನಮ್ಮವ್ರು ಮಾತ್ರ ಮತ ಹಾಕಿದ್ದಾರೆ ಅಂತೇಳಿ ಹೇಳಿಲ್ಲ ನಾನು ಹೇಳೋದಿಲ್ಲ ನಮ್ಮ ಕಮ್ಯುನಿಟಿಯವರು ನಮ್ಮ OBCಯವರು ನನ್ನ ವಿರುದ್ಧ ಓಟ್ ಹಾಕಿರ್ತಾರೆ ನನ್ನ ಪರವಾಗಿ ಓಟ್ ಹಾಕಿರ್ತಾರೆ ಇವಾಗ ಒಂದೇ ಸತಿಗೆ BJP ಅವರಿಗೆ ನರೇಂದ್ರ ಮೋದಿಯವರು OBC ಅಂತ ನೆನಪಾಗ್ಬಿಡ್ತು ಯಾಕೆ ಈ ದೇಶದೊಳಗೆ ಎಷ್ಟು ಜನರನ್ನ ಏನು ಮಾಡಿದಾರಂತೆ OBC ಇದೆಲ್ಲ ಇಲ್ಲೆಲ್ಲ ಹೋಗ್ತೈತಲ್ಲ ಎಂಥದ್ದು ನಿಮ್ಮದು ಕ್ಯಾಟಗರಿದೆಲ್ಲ ಇನ್ನು ಡೆಲ್ಲಿ ಅವ್ರು ಕಣ್ಣು ಮುಚ್ಕೊಂಡು ನರೇಂದ್ರ ಮೋದಿ ಅವ್ರು ಪಾಸ್ ಮಾಡಿಬಿಡ್ತಾರ ಚರ್ಚೆಗೆ ಪೊಲಿಟಿಕಲ್ ಚರ್ಚೆ ಮಾಡೋಣ ಇದನ್ನ ಅದಕ್ಕೆ ಇದು ಖಂಡನೆ ಮಾಡಬೇಕು ನಾನು ಆಗ್ರಹ ಮಾಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಿನ್ನೆ ಅವರಾಗಿರ್ತಕ್ಕಂಥದ್ದು ಸಾಂವಿಧಾನಿಕವಾಗಿ ಪ್ರದೀಪ್ ಅವ್ರದ್ದು ತಪ್ಪಿದ್ದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳ್ಳಿ ಅದನ್ನು ಒಪ್ಕೊಳ್ಳೋಣ ಏನು ತಪ್ಪೇನಿಲ್ಲ ನಮ್ಮ ಸಂವಿಧಾನದ ಅಡಿಗಿತ್ತಾನೆ ನಾವೆಲ್ಲ ಬರೋದು ನಾಳೆ ಒಂದು ಪ್ರಜಾಪ್ರಭುತ್ವದಲ್ಲಿ ಈ ಥರ ಆಯಿತು ಅಂದರೆ ನಾಳೆ ನಾನು ಹೊರಗಡೆ ಹೋಗಬೇಕಾದ್ರೆ ಈಗ ಹಾಗಾದ್ರೆ ನಾನು ನಿಮ್ಮನ್ನು ಹೆಂಗೆ ಬೇಕಾದ್ರೆ ಇಲ್ಲಿ ಟ್ರೀಟ್ ಮಾಡ್ಬೋದಾ ಈಗ ಕರಿತೀವಿ 4 ಕಣ ಇದ್ರ ಬಗ್ಗೆ ಮಾತಾಡಿ ನಾನು ಏನಂತೀನಿ ನಂಗೆ ಇಷ್ಟ ಇದ್ದರೆ ಮಾತಾಡ್ತೀನಿ ಇಲ್ಲ ಅಂದರೆ ಹೋಗ್ತೀನಿ ಮಾತಾಡ್ಬೇಕಾದ್ರೆ ಏನು ಕೆಟ್ಟ ಕಳುಕ ಏನಾರು ಮಾತಾಡ್ತಕ್ಕಂಥ ಸಭ್ಯತೆ ಆದರೆ ನಾಳೆ ನೀವು ಬರಲ್ಲ ನಮ್ಮ ಮನೆಗೆ ಇವನೇನಪ್ಪ ಮಾತಾಡಿದ್ರೆ ಈ ಥರ ಮಾತಾಡ್ತಾನೆ ಅಂತ ಆ ಹುಡುಗಂತ ಸ್ವಲ್ಪ ನೆನ್ಪು ಮಾಡ್ಕೊಳ್ಳಿ ನಾನು ಯಾವುದೋ ಒಂದು ಬೇಡ TV ಅವ್ರ ಹೆಸರು ಹೇಳೋದು ಬೇಡ ಪ್ಯಾನಲಲ್ಲಿ ಯಾರ್ರೀ ಅವರು ಮಾತಾಡೋದು ರೀತಿ ಪ್ಯಾನಲ್ ಡಿಸ್ಕಷನ್ಸನ್ನು ಮಾಡಿ ಪ್ರದೀಪ್ ಅವ್ರನ್ನ ಆ ಥರ ಹರಾಜು ಅದೇ ಅವ್ರು ಪ್ರದೀಪ್ ಅವ್ರ ಸ್ಥಾನದಲ್ಲಿ ಇಟ್ಕೊಂಡು ಅವ್ರ ತಂದೆ ತಾಯಿಯವ್ರ ಬಗ್ಗೆ ಮಾತಾಡಿದಾಗ ಅವ್ರ ಹೆತ್ತವ್ರ ಬಗ್ಗೆ ಮಾತಾಡಿದಾಗ ದುಃಖ ತಗೋಬಾರ್ದಾ ಇದನ್ನು ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿಯವ್ರಿಗೂ ನಾನು ಮನವಿಯನ್ನು ಮಾಡ್ತೀನಿ ನಿಮ್ಮವ್ರಿಗೂ ಅಷ್ಟೇ ಇದನ್ನು ಉದಾಹರಣೆಯಾಗಿ ತಗೊಳ್ಳಿ ನೀವೆಲ್ಲ ನಾನು ಕೂಡ ಅವ್ರ ಅಡಿಯಲ್ಲಿ ಕೆಲಸ ಮಾಡಿದ್ದೀನಿ ಪ್ರಜಾಪ್ರಭುತ್ವವಾಗಿ ನಾನು ಹೊರಗಡೆ ಬಂದಿದ್ದೀನಿ ಪ್ರಜಾಪ್ರಭುತ್ವದಾಗ ತಿಳ್ಕೊಂಡಿದ್ದೀನಿ ನಾನು ಯಡಿಯೂರಪ್ಪರೇ ತಗೊಳ್ಳಿ ನೀವು ವಿಜೇಂದ್ರನ್ ತಗೊಳ್ಳಿ ಇನ್ನೊಬ್ರನ್ನ ತಗೊಳ್ಳಿ ಎಲ್ಲಿ ಹೋಗಿದ್ದಾರೆ ಇವರೆಲ್ಲ ಆಣೆ ಪ್ರಮಾಣ ಮಾಡ್ತೀನಿ ಅಂತೇಳಿ ಬಾಯ್ ಬಿಡ್ತಾರೆ ಭಯ ಯಾಕೆಂದರೆ ಕ್ರಾಸ್ ವೋಟಿಂಗ್ ಮಾಡಿಬಿಟ್ಟಿದ್ದಾರೆ ಭಯ ಅವ್ರಿಗೇನಾದ್ರು ಧೈರ್ಯ ಇದೆನ್ರಿ ಯಾವನು ಹೇಳಿದ್ದಂತೆ ಪ್ರಜಾಪ್ರಭುತ್ವದಲ್ಲಿ ಬರೆದಿದೆಯಂತ ದೇವಸ್ಥಾನಕ್ಕೆ ಹೋಗಿ ನೀವು ಧರ್ಮಸ್ಥಳಕ್ಕಾದರೂ ಆಣೆ ಮಾಡಿರಿ ನೀವು ಮತ ಹಾಕಿರ್ತಾನಲ್ಲ ಆ ಸಂವಿಧಾನದ ಮೇಲೆ ಆಣೆ ಮಾಡಿರಿ ಅದಕ್ಕಿಂತ ಪವಿತ್ರವಾಗಿರ್ತಕ್ಕಂಥದ್ದು ನಮ್ಮ ದೇಶದೊಳಗೆ ಇನ್ಯಾವುದೂ ಇಲ್ಲ ತಿಳ್ಕೊಳ್ಳಿ ಅದೇ ಸ್ಥಳೀಯ ಶಾಸಕರಿಗೆ ಆ ರೀತಿ ನಿಮಗೆ ಅಲ್ಲಿ ಸಪೋರ್ಟ್ ನನಗೆ ಏನಂದ್ರೆ ನಮ್ಮ ಸರ್ಕಾರ ಇದ್ದು ನಮ್ಮ ಶಾಸಕರಿಗೆ ಈ ಥರ ಆದಾಗ ಅದು ಮನಸ್ಸಿಗೆ ನೋವಾಗ್ತದಲ್ಲ ಅದಕ್ಕೆ ನಾವು ಆಗ್ರಹ ಮಾಡೋದೇನು ಅಂದರೆ ಬರೀ ನಮ್ಮ ಶಾಸಕರಲ್ಲ ಯಾರೇ ಜನಪ್ರತಿನಿಧಿಗಳಾಗಲಿ ಪ್ರಜಾಪ್ರಭುತ್ವದಲ್ಲಿ ಸಾಮಾನ್ಯ ಜನರು ಇದ್ದರೂ ಕೂಡ ಇದನ್ನು ಭಾಳ ಗಂಭೀರವಾಗಿ ತಗೋಬೇಕು ಅದರಲ್ಲೂ ಅವನು ಸ್ವಲ್ಪ ಈ ಮನಸ್ಸಿಗೆ ಹಚ್ಕೊಂಡು ಹಿಂದುಳಿದವರು ಎಲ್ಲ ಅಂತ ಹೇಳಿಬಿಟ್ರಲ್ಲ ಇಲ್ಲಪ್ಪ ನಾವೆಲ್ಲ ಇದ್ದೀವಿ ನಾವು ಹಿಂದುಳಿದವರಲ್ಲ OBCಗೆ ಹಂಗಾರೆ ನಾನು ಮನೆ ಕೂತ್ಕೋಬೇಕಾಗಿತ್ತ ನಾನು ಬೇರೆಯವ್ರು ಇದ್ರೂ ಹೋಗ್ತೀನಿ ನಾನು ಇಲ್ಲ ಅಂತ ಹೇಳಲ್ಲ ಬಟ್ ನಮ್ಮವರು ಅಂತ ಹೇಳಿ ನಾನು ಹೋಗ್ಬೇಕಾಗತ್ತಲ್ಲ ಕೆಲವ್ರಿಗೆ ಚಟ ಇದೆ ನನಗೆ ಬೈಬೇಕು ಅವಾಗ ನಮ್ಮವರೆಲ್ಲ ಒಂದಾಗ್ತಾರೆ ನಮ್ಮವ್ರು ಓಟ್ ಹಾಕ್ತಾರೆ ಅಂತೇಳಿ ಅದು ನಾನು ಬಾಯ್ಬಿಟ್ಟು ನಿಮಗೇನು ಯಾರ ಬಗ್ಗೆ ಹೇಳಬೇಕಾಗಿಲ್ಲ ಅದು ಚಟ ಇದೆ ನೀವು ನೋಡಿದ್ದೀರಾ ನಾನು ಹಂಗಾರೆ ಅದನ್ನ ರಾಜಕಾರಣ ಮಾಡ್ಕೊಳ್ಳ ನಾವು ಎಜುಕೇಷನ್ ಕೊಡ್ಬೇಕಾದ್ರೆ ಹಂಗಾರೆ ನಾನು ಏನು ಕೊಡಲಿ ಹೇಳಿ ಒಬ್ಬ ಎಜುಕೇಷನ್ ಮಿನಿಸ್ಟರ್ಪ್ಪ ನಾನು ತಪ್ಪುಗಳಾದಾಗ ನಿಮ್ಮಂಥವ್ರು ತಿದ್ದುತ್ತೀರಿ ಸರಿ ಮಾಡ್ಕೊಂಡು ಹೋಗ್ಬೇಕು ಅದನ್ನು ಹೋಗ್ಬಿಟ್ಟು ಈ ಥರ ಮಾಡಿ ನಾನು ಮಾಧ್ಯಮದವರಿಗೆ ದಯವಿಟ್ಟು ನಾನು ಮನವಿ ಮಾಡೋದೇನು ಅಂದರೆ ದಯವಿಟ್ಟು ಒಳಗಡೆ ಏನಾಗಿದೆ ನೀವು ಇದನ್ನೇನು ದೊಡ್ಡ ಇನ್ವೆಸ್ಟಿಗೇಟ್ ಮಾಡಿ ಅಂತ ಹೇಳಲ್ಲ ಸ್ವಲ್ಪ ಅದನ್ನು ಹೇಳಿ ಯಾಕೆಂದ್ರೆ ಅದು ಹೆಂಗಾಗ್ಬಿಡುತ್ತೆ ಅಂದರೆ ನಾವು ನೋಡಿದಾಗ ನಾನು ಯಾಕೆ ಅವ್ರಿಗೆ ಫೋನ್ ಮಾಡಿದೆ ಅಂದರೆ ಪ್ರದೀಪಿಗೆ ಯಾಕೆ ಈ ಥರ ಮಾಡಿದ್ನಪ್ಪ ಹೊರಗಡೆ ಬಂದು ಅಂತ ಹೇಳಿ ಅವಾಗ ಹೇಳ್ದ ಅಣ್ಣ 2-1/4 ಗಂಟೆ ಒಳಗಡೆ ಕುತ್ಕೊಂಡಿದ್ದೀನಿ ಸರ್ಕಾರಿ ಕಾರ್ಯಕ್ರಮ ನಾನು ಚೇರ್ ಮೇಲೆ ಕುತ್ಕೊಂಡಿದ್ದೀನಿ ಯಾರು ಏನು ಹೇಳ್ತಾ ಇಲ್ಲ
ಇರೋದು ಒಂದು 7-8 ಜನರು ಪೊಲೀಸವ್ರು ಇದ್ರು ಅನ್ಸುತ್ತೆ ವಿಡಿಯೋದಲ್ಲಿ ನೀವು ನೋಡಿದಾಗ. ಅವರೇ ತಳ್ತಾ ಇದ್ದಾರೆ ಇವರನ್ನ. ಏನು ಎಣ್ಣೆ ಗಿಣ್ಣೆ ಹೊಡ್ಕೊಂಡು ಬಂದ್ಬಿಟ್ಟು ಕೆಟ್ಟ ಪದ ಯೂಸ್ ಮಾಡೋದು. ಆಯ್ತು, ನಾನೇ ಈ ಕೆಟ್ಟ ಪದ ಯೂಸ್ ಮಾಡಿದ್ರೆ ನೀವು ಒಪ್ತೀರಾ? ಇದು ಪ್ರಜಾಪ್ರಭುತ್ವದಲ್ಲಿ ಖಂಡನೆ ಮಾಡಬೇಕು, ಯಾರೇ ಪಕ್ಷದವರಾಗ್ಲಿ. ಈ ರಾಜ್ಯವನ್ನು ಆಳಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಅಷ್ಟೇ, DK ಶಿವಕುಮಾರ್ ಸಾಹೇಬರು ಆಳ್ತಾ ಇದ್ದಾರೆ, ಸಿದ್ದರಾಮಯ್ಯ ಸಾಹೇಬರು ಆಳ್ತಾ ಇದ್ದಾರೆ, ಬೇಕಾದ ವೀರಪ್ಪ ಮೊಯ್ಲಿ ಸಾಹೇಬರು ಆಳಿದ್ದಾರೆ, ನಮ್ಮ ತಂದೆಯವರು ಆಳಿದ್ದಾರೆ. ಇವರೆಲ್ಲರೂ ಕೂಡ ಇದನ್ನು ಖಂಡನೆ ಮಾಡಬೇಕು. ಮತ್ತೆ ಈ ಥರ ಘಟನೆಗಳು ಆಗದೇ ಇರತಕ್ಕಂಥ ರೀತಿಯಲ್ಲಿ ಸರ್ಕಾರಿ ಕಾರ್ಯಕ್ರಮ ಆಯಿತು. ಸರ್ಕಾರಿ ಕಾರ್ಯಕ್ರಮ ಯಾವುದು? ಕೆಂಪೇಗೌಡ ಜಯಂತಿ. ಯಾರ ವಿರುದ್ಧ ಮಾಡ್ತಾ ಇದ್ದೀರಾ ನೀವು? ನಾಚಿಕೆ ಆಗಲ್ಲ ನಿಮಗೆ? ನಾನು ಅದಕ್ಕೆ ಅದನ್ನು ಚರ್ಚೆ ಮಾಡೋದಕ್ಕೆ ಹೋಗ್ತೀನಿ.